ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವಾ ನಿನ್ನನ್ನೇ ಸ್ತುತಿಸುತ್ತೇವೆ. ದೇವಾ ನಿನ್ನನ್ನೇ ಸ್ತುತಿಸುತ್ತೇವೆ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ. ನನ್ನ ಭಾಗ್ಯವು ನೀನೇ, ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ ನಿನ್ನನ್ನೇ ಸ್ತುತಿಸುತ್ತೇವೆ. ದೇವಾ ಈ ಬಲಿಪೂಜೆಯನ್ನು ಶ್ರೀಮತಿ ಆರೋಗ್ಯಮೇಯವರ ಆತ್ಮಕ್ಕೆ ಸ್ಮರಿಸಿಕೊಂಡು 40ನೇ ದಿನದ ಸ್ಮರಣೆಯ ಬಲಿಪೂಜೆಯಾಗಿ ರೂಪಿಸುತ್ತಿದ್ದಾರೆ. ಜಾರ್ಜ್ ಬರ್ನಾರ್ಡ್, ಕ್ರಿಸ್ಟಿ ಪಾಲ್ ಹಾಗೂ ಜೋಸೆಫ್ ದೇವಿಯವರ ರೂಪಿಸಲಾಗಿದೆ ಹಾಗೂ ಕೃತಜ್ಞತಾ ಬರೆಯಾಗಿ ರೂಪಾ ವಿನ್ಸೆಂಟ್ ಇವರು ರೂಪಿಸಿದ್ದಾರೆ. ತಂದೆಯ ಮಗನ ಪಾವನಾತ್ಮನ ಪಾವನಾತ್ಮತೆಯು ನಿಕಟದೊಡನೆ ಇರಲಿ. ಆಮೇಲೆ ದೇವರ ಕರುಣೆ ನಮಗೆ ಲಭಿಸಲಿರುತ್ತದೆ. ಸರ್ವಶಕ್ತ ದೇವರಿಗೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಪಾಪವೇ. ಆದ್ದರಿಂದ ನಿತ್ಯಾದ ಸತ್ಯವಾದ ಮನವೇ, ಸಕಲ ದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ಪ್ರಭು ದೇವರಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮನ್ನು ನಿತ್ಯ ಜೀವದಲ್ಲಿ ಬಿಡಬೇಡಿ. ಸ್ತುತಿಸುತ್ತೇವೆ,
ದೇವರೇ ನಿಮ್ಮ ನಾಮ ನಿವೇದನೆಯಲ್ಲಿ ವಿವಿಧ ಜನಾಂಗಗಳನ್ನು ನೀವು ಒಂದಾಗಿಸಿದ್ದೀರಿ. ದೀಕ್ಷಾ ಸ್ನಾನದ ಬುಟ್ಟಿಯಿಂದ ಹೊಸ ಜೀವವನ್ನು ಪಡೆದಿರುವವರು ವಿಶ್ವಾಸಭರಿತ ಮನಗಳಲ್ಲೂ ಸತ್ಕಾರ್ಯಭರಿತ ನಡತೆಯಲ್ಲೂ ಐಕ್ಯತೆಯಿಂದ ಮಾಡುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯತೆಗಳಾಗಿ ವಿವೇಕಾಂತಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಸೊಲೊಮೋನನ ಮಂಟಪದಲ್ಲಿ ಪೇತ್ರ ಮತ್ತು ಯೋಹಾನರ ಜೊತೆ ಆ ಭಿಕ್ಷುಕನು ಇನ್ನೂ ನಿಂತಿದ್ದನು. ಆಶ್ಚರ್ಯಭರಿತರಾದ ಜನರು ಅಲ್ಲಿಗೆ ಓಡಿ ಬಂದರು. ಇದನ್ನು ನೋಡಿ ಪೇತ್ರನು ಇಂತೆಂದನು, ಇಸ್ರಾಯೇಲಿನ ಜನರೇ, ಈ ಘಟನೆಯಿಂದ ನೀವೇಕೆ ಆಶ್ಚರ್ಯಚಕಿತರಾಗಿದ್ದೀರಿ? ನಮ್ಮನೇಕೆ ಏರಿಕತೆ ನೋಡುತ್ತಿದ್ದೀರಿ? ನಮ್ಮ ಸ್ವಂತ ಶಕ್ತಿಯಿಂದಾಗಲಿ ಭಕ್ತಿಯಿಂದಾಗಲಿ ಈ ಮನುಷ್ಯನು ನಡೆಯುವಂತೆ ನಾವು ಮಾಡಿದವೆಂದು ಭಾವಿಸಿದ್ದೀರೋ? ಪಿತಾಮಹ ಅಬ್ರಹಾಮ, ಇಸಾಕ ಮತ್ತು ಯಾಕೋಬರ ದೇವರು, ಅಂದರೆ ನಮ್ಮ ಪೂರ್ವಜರ ದೇವರು ತಮ್ಮ ದಾಸ ಯೇಸುವಿನ ಮಹಿಮೆಯನ್ನು ಬೆಳಗಿಸಿದ್ದಾರೆ. ನೀವಾದರೂ ಅವರನ್ನು ಅಧಿಕಾರಿಗಳ ಕೈಗೊಪ್ಪಿಸಿದಿರಿ. ರಾಜ್ಯಪಾಲ ಪಿಲಾತನು ಅವರನ್ನು ಬಿಡುಗಡೆ ಮಾಡಲು ನಿರ್ಧರಿಸಿದಾಗ ಕೂಡ ಅವನ ಸಮ್ಮುಖದಲ್ಲೇ ಅವರನ್ನು ಧಿಕ್ಕರಿಸಿದಿರಿ. ಯೇಸು ಪುನೀತರು ಹಾಗೂ ಸತ್ಯ ಸ್ವರೂಪರು, ಆದರೂ ನೀವು ಅವರನ್ನು ನಿರಾಕರಿಸಿ ಒಬ್ಬ ಕೊಲೆಗಡುಕನನ್ನೇ ನಿಮಗೆ ಬಿಟ್ಟುಕೊಡುವಂತೆ ಪಿಲಾತನನ್ನು ಬೇಡಿಕೊಂಡಿರಿ. ಜೀವದೊಡೆಯನನ್ನು ನೀವು ಕೊಂದು ಹಾಕಿದಿರಿ. ದೇವರು ಅವರನ್ನು ಪುನರುತ್ಥಾನಗೊಳಿಸಿದರು. ಇದಕ್ಕೆ ನಾವೇ ಸಾಕ್ಷಿಗಳು. ನಿಮ್ಮ ಕಣ್ಣೆದುರಿಗಿರುವ ಈ ಮನುಷ್ಯನು ಯಾರೆಂದು ನಿಮಗೆ ಗೊತ್ತಿದೆ. ಯೇಸುವಿನ ನಾಮದಿಂದಲೇ, ಆ ನಾಮದ ಮೇಲಿಟ್ಟ ವಿಶ್ವಾಸದಿಂದಲೇ ಈತನು ಶಕ್ತಿ ಪಡೆದಿದ್ದಾನೆ. ಯೇಸುವಿನಲ್ಲಿಟ್ಟ ಆ ವಿಶ್ವಾಸವೇ ಈತನಿಗೆ ನೀವೇ ನೋಡುವಂತೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿದೆ. ಸಹೋದರರೇ, ನೀವು ನಿಮ್ಮ ಅಧಿಕಾರಿಗಳು ತಿಳಿಯದೆ ಯೇಸುವಿಗೆ ಹೀಗೆ ಮಾಡಿದರೆಂದು ನಾನು ಬಲ್ಲೆ. ಕ್ರಿಸ್ತ ಯೇಸು ಯಾತನೆಯನ್ನು ಅನುಭವಿಸಬೇಕೆಂದು ದೇವರು ಪ್ರವಾದಿಗಳೆಲ್ಲರ ಮುಖಾಂತರ ಆಗಲೇ ಮುಂತಿಳಿಸಿದ್ದರು. ಆ ಪ್ರವಾದನೆಗಳನ್ನು ಈಗ ನೆರವೇರಿಸಿದ್ದಾರೆ. ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾಗಿರಿ. ಅವರು ನಿಮ್ಮ ಪಾಪಗಳನ್ನು ಪರಿಹರಿಸುವರು. ಸರ್ವೇಶ್ವರನ ಸಾನ್ನಿಧ್ಯ ಸೌಭಾಗ್ಯವು ನಿಮ್ಮದಾಗುವುದು. ನಿಮಗೋಸ್ಕರ ನೇಮಿತರಾದ ಉದ್ಧಾರಕ ಯೇಸುವನ್ನು ಕಳುಹಿಸುವರು. ಸಮಸ್ತವನ್ನು ಸ್ಥಾಪಿಸಿಗೊಳಿಸುವವರೆಗೆ ಕ್ರಿಸ್ತ ಯೇಸು ಸ್ವರ್ಗದಲ್ಲಿಯೇ ಇರಬೇಕಾಗಿದೆ. ಇದನ್ನು ದೇವರು ಪವಿತ್ರ ಪ್ರವಾದಿಗಳ ಮುಖಾಂತರ ಬಹುಕಾಲಕ್ಕೆ ಹಿಂದೆಯೇ ಪ್ರಕಟಿಸಿದ್ದಾರೆ. ಸರ್ವೇಶ್ವರನಾದ ದೇವರು ನನ್ನನ್ನು ಕಳುಹಿಸಿದಂತೆಯೇ
ನಿಮಗೊಬ್ಬ ಪ್ರವಾದಿಯನ್ನು ಕಳುಹಿಸುವರು. ಆತನು ನಿಮ್ಮ ಸ್ವಂತ ಜನಾಂಗದವನಾಗಿರುವನು. ಆತನು ಹೇಳುವುದನ್ನೆಲ್ಲ ನೀವು ಕೇಳಬೇಕು. ಆ ಪ್ರವಾದಿಗೆ ಕಿವಿಗೊಡದವನು ದೇವಜನರಿಂದ ದೂರವಾಗಿ ನಾಶವಾಗುತ್ತಾನೆ ಎಂದು ಮೋಶೆ ಹೇಳಿದ್ದಾನೆ. ಸಮುವೇಲನು ಅವನ ನಂತರ ಬಂದ ಎಲ್ಲ ಪ್ರವಾದಿಗಳು ಈ ದಿನಗಳಲ್ಲಿ ನಡೆಯುತ್ತಿರುವುದನ್ನು ದೈವದತ್ತವಾಗಿ ಸಾರಿದ್ದಾರೆ. ದೇವರು ಪ್ರವಾದಿಗಳ ಮುಖಾಂತರ ಮಾಡಿದ ವಾಗ್ದಾನಗಳಿಗೂ ನಿಮ್ಮ ಪೂರ್ವ ಜನರೊಂದಿಗೆ ಮಾಡಿದ ಒಡಂಬಡಿಕೆಗೂ ನೀವು ಉತ್ತರಾಧಿಕಾರಿಗಳು. ಪೂರ್ವಜ ಅಬ್ರಹಾಮನಿಗೆ ನಿನ್ನ ಸಂತತಿಯ ಮುಖಾಂತರ ವಿಶ್ವದ ಎಲ್ಲ ಜನಾಂಗಗಳು ಧನ್ಯರಾಗುವರು ಎಂದಿದ್ದಾರೆ ದೇವರು. ಅಂತೆಯೇ ಅವರು ತಮ್ಮ ದಾಸನನ್ನು ಎಬ್ಬಿಸಿದ್ದಾರೆ. ನಿಮ್ಮೆಲ್ಲರನ್ನು ದುರ್ಮಾರ್ಗದಿಂದ ದೂರ ಮಾಡಿ ಧನ್ಯರಾಗಿಸಲು ಅವರನ್ನು ಮೊದಲು ನಿಮ್ಮಲ್ಲಿಗೆ ಕಳುಹಿಸಿದ್ದಾರೆ. ಪ್ರಭುವಿನ ವಾಕ್ಯ. ಶ್ಲೋಕ. ಪ್ರಭು, ಓ ಪ್ರಭು, ಎನಿತು ಮಹಿಮಾನ್ವಿತ ಹರಡಿದೆ ನಿನ್ನ ಸಿರಿನಾಮ ಜಗದಾದ್ಯಂತ. ಪ್ರಭು, ನಮ್ಮ ಪ್ರಭು, ಎನಿತು ಮಹಿಮಾನ್ವಿತ ಹರಡಿದೆ ನಿನ್ನ ಸಿರಿನಾಮ ಜಗದಾದ್ಯಂತ. ಪ್ರಭು, ಓ ನಮ್ಮ ಪ್ರಭು, ಎನಿತು ಮಹಿಮಾನ್ವಿತ ಹರಡಿವೆ ನಿನ್ನ ಸಿರಿನಾಮ ಜಗದಾದ್ಯಂತ. ಇಂತಿರಲು ಮನುಜನು ಎಷ್ಟರವನನ್ನು ನೀನವನನ್ನು ರಕ್ಷಿಸಲು, ಏತರದವನು ನರಮಾನವನು ನೀನವನನ್ನು ಪರಾಮರಿಸಲು. ಶ್ಲೋಕ. ಪ್ರಭು, ಓ ನಮ್ಮ ಪ್ರಭು, ಎನಿತು ಮಹಿಮಾನ್ವಿತ ಹರಡಿವೆ ನಿನ್ನ ಸಿರಿನಾಮ ಜಗದಾದ್ಯಂತ. ಆದರೆ ದೇವದೂತನಿಗಿಂತ ಕಿಂಚಿತ್ತೆ ಕೀಳಾಗಿಸಿದೆ ಮನುಜನನ್ನು, ಮೂಡಿಸಿದೆ ಮುಕುಟವಾಗುವವನಿಗೆ ಘನ ಮಾನವನು. ಸಿರಿ ಹಿರಿಮೆಯನ್ನು ಒಡೆಯನಾಗಿಸಿದೆ ಇನ್ನೆಯ ಕರಕೃತಿಗಳಿಗೆ, ಒಳಪಡಿಸಿದೆ ಸಕಲವನ್ನು ಅವನ ಪಾದಗಳಿಗೆ. ಶ್ಲೋಕ. ಪ್ರಭು, ಓ ನಮ್ಮ ಪ್ರಭು, ಎನಿತು ಮಹಿಮಾನ್ವಿತ ಹರಡಿವೆ ನಿನ್ನ ಸಿರಿನಾಮ ಜಗದಾದ್ಯಂತ. ಕುರಿಗಳನ್ನು, ಕರುಗಳನ್ನು, ಕಾಡು ಮೃಗಗಳನ್ನು, ಗರಿಗಳನ್ನು, ಮೀನುಗಳನ್ನು, ಜಲಚರಗಳನ್ನು ಕರಗತ ಮಾಡಿದೆ ನೀ ಅವನಿಗೆಲ್ಲವನ್ನು. ಶ್ಲೋಕ. ಪ್ರಭು, ನಮ್ಮ ಪ್ರಭು, ಎನಿತು ಮಹಿಮಾನ್ವಿತ ಹರಡಿದೆ ನಿನ್ನ ಸಿರಿನಾಮ ಜಗದಾದ್ಯಂತ. ಅಲ್ಲಿದ್ದವರಿಗೆ ವರದಿ ಮಾಡಿದರು. ಅವರು ವರದಿ ಮಾಡುತ್ತಿದ್ದಂತೆ ಯೇಸುವೇ ಅವರ ಮಧ್ಯೆ ಪ್ರತ್ಯಕ್ಷವಾಗಿ ನಿಂತು ನಿಮಗೆ ಶಾಂತಿ ಎಂದರು. ಅವರೆಲ್ಲರೂ ಚಕಿತರಾಗಿ ದಿಗಿಲುಗೊಂಡು ತಾವು ಕಾಣುತ್ತಿರುವುದು ಭೂತವೆಂದು ಭಾವಿಸಿದರು. ಆಗ ಯೇಸು, ಏಕೆ ಕಳವಳ ಪಡುತ್ತೀರಿ? ನಿಮ್ಮ ಮನಸ್ಸಿನಲ್ಲಿ ಸಂಶಯವೇಕೆ? ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿ ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡಿರಿ, ನೀವು ನನ್ನಲ್ಲಿ ಕಾಣುವಂತೆ ಮಾಂಸ ಮತ್ತು ಎಲುಬು ಭೂತಕ್ಕೆ ಇರುವುದಿಲ್ಲ.
ಎಂದರು. ಇಂತೆಂದ ಮೇಲೆ ತಮ್ಮ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದರು. ಶಿಷ್ಯರು ಇನ್ನೂ ನಂಬದೆ ಆನಂದಾಶ್ಚರ್ಯವಂತರಾಗಿದ್ದರು. ಆಗ ಯೇಸು, ನಿಮ್ಮಲ್ಲಿ ತಿನ್ನಲು ಏನಾದರೂ ಇದೆಯೇ ಎಂದು ಕೇಳಿದರು. ಹುರಿದ ಮೀನಿನ ತುಂಡೊಂದನ್ನು ಶಿಷ್ಯರು ಕೊಟ್ಟರು. ಯೇಸು ಅದನ್ನು ತೆಗೆದುಕೊಂಡು ಅವರ ಎದುರಿಗೆ ತಿಂದರು. ತರುವಾಯ ಯೇಸು, ನಾನು ನಿಮ್ಮೊಡನೆ ಇದ್ದಾಗಲೇ ನಿಮಗೆ ತಿಳಿಸಿದ ವಿಷಯ ಇದು. ಮೋಶೆಯ ನಿಯಮದಲ್ಲೂ ಪ್ರವಾದಿಗಳ ಗ್ರಂಥಗಳಲ್ಲೂ ಕೀರ್ತನೆಗಳಲ್ಲೂ ನನ್ನ ವಿಷಯವಾಗಿ ಬರೆದಿರುವುದೆಲ್ಲ ನೆರವೇರಲೇಬೇಕಾಗಿತ್ತು ಎಂದರು. ಆಮೇಲೆ ಪವಿತ್ರ ಗ್ರಂಥವನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು. ಆನಂತರ ಮೊದಲೇ ಬರೆದಿರುವ ಪ್ರಕಾರ ಕ್ರಿಸ್ತನು ಯಾತನೆಯನ್ನು ಅನುಭವಿಸಿ ಸತ್ತು ಮೂರನೆಯ ದಿನ ಪುನರುತ್ಥಾನ ಹೊಂದಬೇಕಾಗಿತ್ತು. ಅದಲ್ಲದೆ ಜನರ ಪಾಪ ಪರಿಹಾರ ಪಡೆಯಬೇಕಾದರೆ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೈವಾಭಿಮುಖಗಳಾಗಬೇಕೆಂತಲೂ ಈ ಸಂದೇಶವನ್ನು ಜೆರುಸಲೇಮಿನಿಂದ ಮೊದಲುಗೊಂಡು ಎಲ್ಲ ಜನಾಂಗಗಳಿಗೂ ಆತನ ಹೆಸರಿನಲ್ಲೇ ಪ್ರಕಟಿಸಬೇಕೆಂತಲೂ ಮೊದಲೇ ಲಿಖಿತವಾಗಿತ್ತು. ಪ್ರಭುವಿನ ಶುಭ ಸಂದೇಶವಿದು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿ, ಒಮ್ಮೆ ಒಬ್ಬ ಮಹಾರಾಜ ತನ್ನ ಸಹಚರರೊಂದಿಗೆ ಮರಳುಗಾಡಿನ ಪಯಣ ನಡೆಸಿದ. ಅವರು ಹೋಗುತ್ತಾ ಹೋಗುತ್ತಾ ಬಹಳ ನಲಿದು ಬಿದ್ದರು. ಒಬ್ಬೊಬ್ಬರಾಗಿ ಸಹಚರರೆಲ್ಲರೂ ಮಾಯವಾದರು. ಯಾಕಂದರೆ ರಾಜ ಒಮ್ಮೆಯಿಂದ ಮಾಡ ಅವನಿಗೆ ಬಹಳ ಬಾಯಾರಿಕೆಯಾಗಿ ಗಂಟಲು ಬಾಯಿ ಅದು ಒಣಗೋಗ್ತಾರೆ. ಎಲ್ಲಾದರೂ ಸ್ವಲ್ಪ ನೀರು ಸಿಗ್ತದ ಅಂತ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡಿದ್ರೆ ಎಲ್ಲೂ ನೀರಿಲ್ಲ. ಹೋಗ್ತಾ ಹೋಗ್ತಾ ಒಬ್ಬ ವ್ಯಕ್ತಿಯಲ್ಲಿ ಕೂತಿದ್ದಾನೆ. ಸರಿ, ಅವನ ಹತ್ರ ಹೋಗಿ ನನಗೆ ಬಾಯಾರಿಕೆ ಆಗಿದೆ, ಕುಡಿಯಲು ಒಂದು ಲೋಟ ನೀರು ಕೊಡು ಅಂತ ಹೇಳಿದ. ಆಗ ಈ ವ್ಯಕ್ತಿ ಅವನನ್ನು ನೋಡಿ, ನಾನು ನಿನಗೆ ಒಂದು ಲೋಟ ನೀರು ಕೊಟ್ಟರೆ ನೀನು ನನಗೆ ಏನು ಕೊಡ್ತೀಯ ಅಂತ ಕೇಳಿದೆ. ಆಗ ಅವನು, ನಾನು ಮಹಾರಾಜ, ನನ್ನ ಸಾಮ್ರಾಜ್ಯದಲ್ಲಿ ಅರ್ಥವನ್ನು ನೀನು ಕೊಟ್ಟಿರ್ತೀನಿ. ಆಗ ವ್ಯಕ್ತಿ ಹೇಳ್ತಾನೆ, ನಿಮಗೆ ಅರ್ಧ ಸಾಮ್ರಾಜ್ಯ ಕೊಟ್ಟರೆ ನನಗೆ ಕೊಡ್ತದೆ. ಅವಾಗ ಮಹಾರಾಜ, ನನ್ನ ಇಡೀ ಸಾಮ್ರಾಜ್ಯವನ್ನೇ ನಾನು ಕಷ್ಟಪಟ್ಟು ಸಂಪಾದಿಸಿರುವ ಸಾಮ್ರಾಜ್ಯವನ್ನೇ ಸಂಪೂರ್ಣವಾಗಿ ಕೊಡ್ತಿದ್ದೀನಿ, ದಯವಿಟ್ಟು ನೀರು ಕೊಡಿ, ನಾನು ಸತ್ತೇ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ವ್ಯಕ್ತಿ ಹೇಳ್ತಾನೆ, ನೀನು ಜನರನ್ನು ಒಡೆದು ಬಡಿದು ಅನೇಕರನ್ನು ದೋಚಿ ಎಲ್ಲ ರೀತಿಯಿಂದ ಸಂಪಾದಿಸಿದ ಈ ಸಾಮ್ರಾಜ್ಯವನ್ನು ಯಾವುದಕ್ಕೆ ಹೋಲಿಸ್ತೀಯ? ಅದು ಒಂದು ಗ್ಲಾಸ್, ಒಂದು ಲೋಟ ನೀರು ಸಮವಲ್ಲ. ಒಂದು ಲೋಟ ನೀರು ಬಹಳ ಅಮೂಲ್ಯವಾದದ್ದು. ಸಾಮ್ರಾಜ್ಯ ಅಮೂಲ್ಯವಾದದ್ದಲ್ಲ. ಅಂದರೆ ನಾವು ನೋಡುವ ದೃಷ್ಟಿಕೋನ ಯಾವುದು? ಇವಾಗ ಮಹಾರಾಜ ಅಂದ್ಬಿಟ್ರೆ ಅವನಿಗೆ ಸಾವು ಬರಲ್ಲ. ಅವನು ಮಹಾರಾಜ, ಅವನು ಸಾಯ್ಬಾರ್ದು, ಸಾವು ಹೊಡೋಗ್ಬಿಡ್ತಾ ಅವನ ಬಿಟ್ಟು. ಅವನಿದ್ದೇನೆ ತಪ್ಪು ಸಾವು. ಹಾಗೆ ನಮ್ಮ ಅಧಿಕಾರ, ಅಂತಸ್ತು, ನಮ್ಮಲ್ಲಿರುವಂತಹ ಆ ಒಂದು ದರ್ಪ ಮತ್ತು ನಮ್ಮ ದಾಹ, ಪ್ರಾಪಂಚಿಕ ದಾಹ ನಮ್ಮನ್ನು ಉಳಿಸೋದಿಲ್ಲ. ನಾವು ಯಾವುದನ್ನು ಅಮೂಲ್ಯ ಅಂದ್ಕೊಳ್ತೀವಿ ಅದು ಅಮೂಲ್ಯನೇ ಇರುವುದಿಲ್ಲ. ನಮಗೆ ಬೇಕಾಗಿದ್ದು ಗಾಳಿ, ನೀರು, ಬಿಸಿಲು, ಮಳೆ, ಬೆಳೆ ಇವೆಲ್ಲವೂ ಅಮೂಲ್ಯವಾದವು. ಆದರೆ ನಾವು ನೋಡುವ ದೃಷ್ಟಿ ತಪ್ಪಾಗಿದ್ದರೆ ನಮ್ಮ
ಜೀವನದ ಶೈಲಿ ಸಹ ತಪ್ಪಾಗುತ್ತೆ, ಗಾಳಿಗಳು ತಪ್ಪಾಗುತ್ತೆ. ನೀರು ಕಲುಷಿತವಲ್ಲ, ಗಾಳಿ ಕಲುಷಿತವಲ್ಲ, ಬಿಸಿಲು ಕಲುಷಿತವಲ್ಲ, ಹಾಗೂ ಬೆಳೆಗಳ ಕಲುಷಿತ ಎಲ್ಲ ಪರಿಶುದ್ಧವಾಗಿದೆ. ಅದನ್ನು ನೋಡುವ ನೋಟ ಮಾತ್ರ ಕಲುಷಿತವಾಗಿದೆ. ತಪ್ಪು ದೃಷ್ಟಿ, ತಪ್ಪು ನೋಟ, ಇದು ಬರೀ ಮನುಷ್ಯನಿಗೆ ಮಾತ್ರ ಇದೆ, ಯಾರಿಗೂ ಇಂಥ ಕೆಟ್ಟ ಪರಿಸ್ಥಿತಿ ಇಲ್ಲ. ಇದರಲ್ಲಿ ನಮ್ಮಲ್ಲಿರುವಂಥ ಅಹಂಭಾವ. ಇದು ನಾವು 40ನೇ ದಿನದ ಒಂದು ಸ್ಮರಣೆ ಪೂಜೆ ಮಾಡ್ತಾ ಇದ್ದೀವಿ. ಶ್ರೀಮತಿ ರಾಮಕೃಷ್ಣ ಅವರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀವಿ. ಇದರ ಮೊದಲನೇ ವಾಚನದಲ್ಲಿ ನಿತ್ಯ ಜೀವ ಪಡೆಯಲು ಯಾವ ರೀತಿ ಅಬ್ರಹಾಮ, ಮೋಸೆ ಮತ್ತು ಎಲ್ಲ ಪ್ರವಾದಿಗಳು ಬಂದು ದೇವರ ಮಾರ್ಗವನ್ನು ಸೂಚಿಸಿದರು ಎಂಬುದರ ಬಗ್ಗೆ ಕೇಳಿಸಿಕೊಂಡಿದ್ದಾರೆ. ಹಾಗೂ ಒಂದು ವಾಕ್ಯ ಬರೆದಿತ್ತು, ಯಾರೆಲ್ಲ ಪ್ರವಾದಿಗಳ ಮಾತುಗಳನ್ನು ಕೇಳಿ ಅದರಂತೆ ನಡೀತಾರೋ ಅವೆಲ್ಲ ಮುಕ್ತಿ ಹೊಂದುವರು, ಬೇರೆಯವರು ಶಾಪಕ್ಕೆ ಗುರಿಯಾಗಬಹುದು. ಪ್ರಭು ಕ್ರಿಸ್ತರ ಪುನರುತ್ಥಾನ ಇಂದಿನ ಶುಭ ಸಂದೇಶದಲ್ಲಿರುವಂತಹ ಪುನರುತ್ಥಾನ ಬಂದಿದ್ದು ಏಕೆ ಅವರು ಪಾಪ, ಸೈತಾನ ಮತ್ತು ಮರಣದ ಮೇಲೆ ಜಯಶಾಲಿಯಾಗಿದ್ದಾರೆ. ಈ ಒನ್ ಓವರ್ ಸಿನ್, ಸೇಟನ್ ಆ್ಯಂಡ್ ಡೆತ್, ಈ 3 ಅಂಶಗಳಿಂದ ಅವರು ಜಯಶೀಲರಾಗಿ, ಮೃತ್ಯುಂಜಯರಾಗಿ ನಮ್ಮೆಲ್ಲರಿಗೂ ನಿತ್ಯ ಜೀವದ ಒಂದು ಮಾರ್ಗವನ್ನು ಉದ್ಘಾಟಿಸಿದರು. ಹೀಗೆ ಉದ್ಘಾಟಿಸಿ ಅವರು ನಾನೇ ಬೆಳಕು, ನಾನೇ ಮಾರ್ಗ, ನಾನೇ ಜೀವ ಎಂದು ಹೇಳಿದ ಆ ವಾಕ್ಯಗಳ ಮತ್ತು ಅವರ ಆಜ್ಞೆ ಮತ್ತು ಆದೇಶದ ಮೇರೆಗೆ ನಾವು ನಮ್ಮ ಜೀವನದ ಪ್ರತಿ ಕ್ಷಣ ಪ್ರತಿದಿನ ಮಾಡಿದರೆ ನಾವು ಅವರ ಉತ್ತಮ ಅನುಯಾಯಿಗಳಾಗುತ್ತೇವೆ. ಈಗ ನಮ್ಮ ಜೀವನದಲ್ಲಿ ನಾನು ಪ್ಯಾರಿಸ್ ಪ್ರೀಸ್ಟು, ಬಿಷಪ್ಪು, ಇನ್ನೊಂದು ಪೋಪು, ಇನ್ನೊಂದು ಕಾರ್ಡಿನಲ್ಲು, ನಮ್ಮ ಮನೆಯಲ್ಲಿ ಅಮ್ಮ, ಅಪ್ಪ, ಆಮೇಲೆ ಆಫೀಸ್ನಲ್ಲಿ ಮ್ಯಾನೇಜರ್, HR ಆಗಿ ಅನೇಕ ಅಂತಸ್ತುಗಳು, ಸ್ಟೇಟಸ್ ಆ್ಯಂಡ್ ರೋಲ್ ಜೀವನದಲ್ಲಿ ಇವುಗಳೆಲ್ಲ ನಾವು ಆಲೋಚಿಸಿಕೊಂಡು ನಾವು ಅದೇ ಅಮೂಲ್ಯವಾದದ್ದು ಅಂದ್ಕೊಂಡ್ರೆ ಅದು ತಪ್ಪು. ಇವೆಲ್ಲ ಸ್ಟೇಟಸ್ ಮತ್ತು ರೋಲ್ ನಮಗಿರುವುದು ಸೇವಾ ಮನೋಭಾವದ ಹಾಗೂ ಸೇವೆ ಮಾಡುವಂತಹ ಘಟಕಗಳು, ಸ್ಟೇಜಸ್ ಆಫ್ ಸರ್ವೀಸ್. ಆದರೆ ನಾವು ತಪ್ಪು ಮಾಡ್ತೀವಿ. ಒಂದೆರಡು ವಿಷಯ ಇದೆ. ಒಂದು ಪೊಸೆಸಿವ್ ಲೈಫ್, ಇನ್ನೊಂದು ಸರ್ವಿಟ್ಯೂಡ್ ಲೈಫ್. ಪೊಸೆಸಿವ್ ಲೈಫ್ ಅಂದರೆ ನಾವು ಆ ವಸ್ತುವನ್ನು ಅಥವಾ ಆ ಹುದ್ದೆಯನ್ನು ಅಥವಾ ಆ ಇದನ್ನು ನಾವು ನಮ್ಮ ಜೀವಕ್ಕೆ ಅತಿ ಅಮೂಲ್ಯವಾದದ್ದು ಆಲೋಚಿಸಿಕೊಳ್ಳುವ ಒಂದು ಕೆಟ್ಟವಾದ ಪರಿಸ್ಥಿತಿ. ನಮಗೆ ಇರುವಂತಹ ಆ ಹುದ್ದೆಯನ್ನು ಇದು ದೇವರು ನಮಗೆ ಕೊಟ್ಟಿರುವುದು ದಬ್ಬಾಳಿಕೆ ನಡೆಸಲು ಅಲ್ಲ, ಅಧಿಕಾರ ಮಾಡುವುದು ಅಲ್ಲ, ಇದರ ಮೇಲೆ ನಾವು ನಮ್ಮ ಪ್ರಭುತ್ವವನ್ನು ತೋರಿಸೋದು ಅಲ್ಲ, ಆದರೆ ಸೇವೆ ಮಾಡಲು ಎಂದು ಯೋಚಿಸಿದ ಪಕ್ಷದಲ್ಲಿ ನಾವು ದೈವೇಚ್ಛೆಯನ್ನು ಪಡೆಯುವುದು ಸುಲಭ ಸಾಧ್ಯ. ಆದುದರಿಂದ ಇಂದಿನ ವಾಚನಗಳು ಬಹಳ ಸ್ಪಷ್ಟವಾಗಿ ನಾವು ಸೇವಾ ಮನೋಭಾವದಲ್ಲಿ ಹೋಗುತ್ತಾ ಪ್ರಭು ಯೇಸು ಕ್ರಿಸ್ತರ ಉತ್ತಮ ಅನುಯಾಯಿಗಳಾಗಿ, ಮಾದಕರಾಗಿ ಅವರು ನಮಗೆ ಪಡೆದುಕೊಟ್ಟಿರುವ ಆ ಒಂದು ಜಯ, ಅವರು ಉದ್ಘಾಟಿಸಿರುವ ಆ ಒಂದು ರಕ್ಷಣೆಯ ಮಾರ್ಗ ನಮ್ಮೆಲ್ಲರಿಗೂ ಲಭಿಸಬೇಕು ಎಂದರೆ ನಾವು ಇತರರಿಗೆ ಸೇವೆ ಮಾಡುವ ಧಾರಾಳತನವನ್ನು ಹೊಂದಿರಬೇಕು. ದಬ್ಬಾಳಿಕೆ ಬಿಡಬೇಕು ಹಾಗೂ ಎಲ್ಲಾಗಿರುವಾಗ ನಮ್ಮ ಕೆಟ್ಟತನದಿಂದ ನಾವು ಹೊರಬರಬೇಕು. ಹೀಗೆ ಹೊರಬರಬೇಕಲ್ಲಿ ನಾವು ದೇವರ ಸಾಮ್ರಾಜ್ಯಕ್ಕೆ ಪ್ರಾರ್ಥಿಸಬೇಕಾಗುತ್ತದೆ. ಇನ್ನು ನಾವು ಆರೋಗ್ಯಮಿರಿಯವರ ಪರವಾಗಿ ಪ್ರಾರ್ಥಿಸುವಾಗ ಇವರು ತಮ್ಮ ಜೀವನದಲ್ಲಿ ತಮ್ಮ ಮಕ್ಕಳನ್ನು ಮತ್ತು ಕುಟುಂಬವನ್ನು
ಯಜ್ಞೇಶಿಯಂತೆ ಅವರ ಕೈಲಾದಷ್ಟು ಶ್ರಮಪಟ್ಟು ನಡೆಸಿದ್ದಾರೆ. ಅವರು ಗರಿಮೇಶೆಯನ್ನು ಆಜ್ಞೆಯನ್ನು ಆದೇಶವನ್ನು ಪಾಲಿಸಿದ್ದಾರೆ. ಇವರಿಗೆ ನಿತ್ಯ ವಿಶ್ರಾಂತಿಯನ್ನು ನೀಡಿ ಪ್ರಭುವೇ ಎಂದು ದೇವರನ್ನು ಹಾಗೂ ನಮ್ಮೆಲ್ಲರ ಅಂತ್ಯ ಸುಗಮವಾಗಿ ಗರಿಮೇಶೆಯಂತೆ ನೆರವೇರುವಂತಹ ಒಂದು ಪರಿಸ್ಥಿತಿಯತ್ತ ನಾವು ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳೋಣ. ಅದಕ್ಕಾಗಿ ಬೇಕಾದ ಆಶೀರ್ವಾದಗಳಿಗೆ ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ, ಕೊಡುವೆ ನನ್ನ ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ, ಕೊಡುವೆ ನಾನು ನೀಡುವ ಯಾವ ಕೊಡುಗೆ ನಿನ್ನ ಪ್ರೀತಿಗೆ ಸಮವಲ್ಲ. ನಾನು ನೀಡುವ ಯಾವ ಕೊಡುಗೆ ನಿನ್ನ ಪ್ರೀತಿಗೆ ಸಮವಲ್ಲ. ಪ್ರಭುವೇ ಸ್ವೀಕರಿಸು ನನ್ನ ಪ್ರತಿಮೆ ಮೌನ ಶಿಲುಬೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಳಿ ಸರ್ವಶಕ್ತ ತಂದೆ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸಿರಿ. ದೇವರೇ, ನಾವು ನಿತ್ಯ ಸ್ನಾನ ಪಡೆದವರಿಗಾಗಿಯೂ ನಿಮ್ಮ ಸ್ವರ್ಗೀಯ ನೆರವನ್ನು ಶೀಘ್ರವಾಗಿ ಪಡೆಯುವುದಕ್ಕಾಗಿಯೂ ಸಂತೋಷದಿಂದ ನಿಮಗೆ ಅರ್ಪಿಸುವ ಬಲಿಕೊಡುಗೆಗಳನ್ನು ಒಲುಮೆಯಿಂದ ಸ್ವೀಕರಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಭಾಸ್ಕರರಲ್ಲಿ ಯಾರ ರೈತರಾದ ಈ ಕಾಲದಲ್ಲಿ ಅತಿ ಆಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿಯೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಲೋಕದ ಪಾಪಗಳನ್ನು ಪರಿಹರಿಸಿದ ನೈಜ ಕುರಿಮರಿಯವರೇ, ತಮ್ಮ ಮರಣದಿಂದ ನಮ್ಮ ಮರಣವನ್ನು ವಿನಾಶ ಮಾಡಿ ತಮ್ಮ ಪುನರುತ್ಥಾನದಿಂದ ನಮಗೆ ಜೀವ ಕೊಟ್ಟವರು ಅವರೇ. ಪಾಸ್ಕ ಮಹಾದಾನದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ಭೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುವುದೇ.
ಶೋಭೆಯು ಸ್ವರ್ಗಭುವಿಯ ತುಂಬಿದೆ ನಿನ್ನ ಮಹಿಮೆ ಶೋಭೆಯು ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ ಜೈಕಾರ ಮೊಳಗಲಿ ಈ ಕ್ಷಣದಲ್ಲಿ ಬರುವ ಕ್ರೈಸ್ತರ ಶಿವರಿತರು ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ ಜೈಕಾರ ಮೊಳಗಲಿ ಜೈಕಾರ ಮೊಳಗಲಿ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಪ್ರತಿನಿಧಿ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮವನ್ನು ಬರೆಯಲಿ ಆವರಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ. ಅವರನ್ನು ಪ್ರಾರ್ಥನೆ ಮಾಡಲಾದ ಸಮಯದಲ್ಲಿ ಸ್ವಚ್ಛತೆಗೆ ಕೃತಜ್ಞತೆ ಸಲ್ಲಿಸಿ ಅದನ್ನು ಮುಗಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾರೆ ತೆಗೆದುಕೊಂಡು ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ನಿಮಗಾಗಿ ಅರ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಹಂತದಲ್ಲಿ ಅವರು ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವನಕ್ಕೆ ರಚನೆಯನ್ನು ಪಾತ್ರೆಯನ್ನು ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮವನ್ನು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವದ ಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಅವರಿಗೂ ನಮ್ಮ ಧರ್ಮದ ಅವರಿಗೂ ಹಾಗೂ ಸತೀಶ್ ಹಾಗೂ ಶ್ರೀನಾಥನ್ ಸಹಾಯಕ ಧರ್ಮಾಧ್ಯಕ್ಷರವರಿಗೂ ಸಕಲ ಯಾತ್ರಿಕರಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯಲ್ಲಿ ನಡೆಸಿ ಪ್ರಭು ಈ ಅನುಭವದಲ್ಲಿ ಕರೆದುಕೊಂಡಿರುವ ನಮ್ಮ ಸೇವೆಯಲ್ಲಿ ಅದನ್ನು ಸ್ಮರಿಸಿಕೊಳ್ಳಿ. ನಿಮ್ಮ ಪುತ್ರ ಅನುಭವಿಸಿದಂತಹ ಕಾರಣದಲ್ಲಿ ಬಾಕಿಯಾದರು ಅವರ ಪುನರುತ್ಥಾನದಲ್ಲಿ ಬಾಕಿಯಾದವರನ್ನು ಅನುಗ್ರಹಿಸಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ಧೈರ್ಯರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿ. ಅವರು ನಿಮ್ಮ ಸನ್ಮುಖದ ಕಡೆಗೆ ಮಾಡಿ ನಮ್ಮ ಮೇಲುಗಡೆ ತೋರಿ ದೇವಮಾತೆ ಪೂಜಾ ಕನ್ಯಾಮರಿಗೂ ಆಕೆಯ ಪರಿಸರದ ಜೋಸೆಫರಿಗೂ ಕೊನೆಯ ಪ್ರೇಷಿತರಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರಿಗೂ ನಾವು ನಿತ್ಯ ಜೀವನಕ್ಕೆ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರ
ಮಾತನ್ನು ನಿಮಗೆ ಸಂಗಮಿಸಿ. ನಿಮ್ಮ ಕೈಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸದಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ನಶಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ನೋಡಿ ಅದಕ್ಕೆ ನಿಮ್ಮ ಚಿತ್ತರ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿ ಪ್ರೇಮವನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರಿ ಪರಸ್ಪರ ಶಾಂತಿಯನ್ನು ಅರ್ಪಿಸಿಕೊಳ್ಳೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿ. ನಮ್ಮನ್ನು ನ್ಯಾಯಕ್ಕೆ ಇಗೋ ದೇವರ ಕುರಿಮರಿ, ಇಗೋ ಇವರಿಗೆ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನೆಯಿಂದ ಆಹ್ವಾನಿತರು ಭಾಗ್ಯವಂತರು. ನಮ್ಮನ್ನು ಕಾಪಾಡಲಿ.
ಪಾವನಗೊಳಿಸಲು ಬೇಗನೆ ಬಾ. ಬಾ ದೇವ ಬಾ, ನೀ ಬೇಗ ಬಾ. ಬಾ ಬೇಗ ಬಾ. ಬಾ ಬೇಗ ಬಾ. ನಮ್ಮ ಪೂರ್ವಜರು ಕಾಡಿನಲ್ಲಿ ಹಸಿದು ಕಂಗೆಡಲು, ಬಿಸಿಲಿನಲ್ಲಿ ದಾಹವನ್ನು ತಡೆಯದೆ ಮೊರೆಯಿಡಲು, ಆಕಾಶದಿಂದ ಮನ್ನವನ್ನು ಆ ಬಂಡೆಯಿಂದ ಪಾನವನ್ನು, ಆಕಾಶದಿಂದ ಮನ್ನವನ್ನು ಆ ಬಂಡೆಯಿಂದ ಪಾನವನ್ನು ನೀಡಿದೆ ದೇವರೇ. ಕಾದಿರೆ ನಿನ್ನ ಮಾತುಗಳ ಕೇಳಲೆಂದು ಜನರು ಬಂದಿರಲು, ಬಾಲಕನ ಬಳಿಯಲ್ಲಿ ರೊಟ್ಟಿಗಳೆಂದಿರಲು, ಆ ದೇವ ತಂದೆಯ ಪ್ರಾರ್ಥಿಸುತ್ತಾ ಆ ನಿನ್ನ ಜನರಿಗೆ ಭೋಜನವ, ಆ ದೇವ ತಂದೆಯ ಪ್ರಾರ್ಥಿಸುತ್ತಾ ಆ ನಿನ್ನ ಜನರಿಗೆ ಭೋಜನವ ನೀಡಿದೆ ದೇವನೇ. ಕಾದಿರೆ ನಿನ್ನನೆ ತೊರೆಯೊಳು ಬಾ, ತೊರೆಯೊಳು ಬಾ. ಬಾ ಬೇಗ ಬಾ, ನೀ ಬೇಗ ಬಾ. ಬಾ ಬೇಗ ಬಾ. ಬಾ ಬೇಗ ಬಾ. ಆದ್ಮೇಲೆ ಬಲಿ ಪೂಜೆ ಆದ ಮೇಲೆ ಕಾರ್ಯಶಾಲೆಯಲ್ಲಿ ಒಂದು ಪ್ರಾರ್ಥನಾ ಇರುತ್ತೆ. ಅದರ ಬಗ್ಗೆ ಎಲ್ಲರಿಗೂ ಪೂಜೆ ವ್ಯವಸ್ಥೆ ಎಲ್ಲರೂ ಕಾರ್ಯಶಾಲೆಗೆ ಬನ್ನಿ. ದೇವರು ಆಯ್ದುಕೊಂಡ ಜನಾಂಗದಲ್ಲಿ ಪ್ರಭುವಿನ ಅದ್ಭುತ ಕಾರ್ಯಗಳನ್ನು ಪ್ರಸ್ತುತಪಡಿಸಿರಿ. ನಿಮ್ಮನ್ನು ಕಾಪಾಡುವುದರಿಂದ ನಮ್ಮ ಅದ್ಭುತಕರವಾದ ಬೆಳಕಿಗೆ ಕರೆತರಲು ಅವರೇ ಅಲ್ಲೆಲೂಯ. ಪ್ರಾರ್ಥಿಸೋಣ. ದೇವರೇ, ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ. ರಕ್ಷಣೆ, ನೀತಿ, ಪವಿತ್ರ ವಿನಿಮಯವು ಪ್ರಸ್ತುತ ಜೀವನದಲ್ಲಿ ನಮಗೆ ಸಹಾಯ ತರಲಿ ಮತ್ತು ನಿತ್ಯಾನಂದದ ಆಶ್ವಾಸನೆಗಳನ್ನು ನೀಡಲಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ತಂದೆಯ
ಕ್ರಿಸ್ತರ ತಾಯೇ, ನನ್ನ ಮನದಾಸೆಯ ಕೇಳು. ನಿನ್ನ ನೆರವಿಲ್ಲದೆ, ನಿನ್ನ ಒಲವಿಲ್ಲದೆ ನನ್ನ ಬದುಕೆಲ್ಲಿದೆ ಹೇಳು. ನಮೋ ನಮೋ ಮರಿಯ, ನಮೋ ನಮೋ ಮರಿಯ, ನಮೋ 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 ಮರಿಯ. ಒಡನಾಡದಿಂದ ನಾ ಕರೆಯಲು ನನ್ನ ಧ್ವನಿ ಕೇಳಿ ಧ್ವನಿಯಾಗಿ ಬಾ ಮಾತೆಯೇ. ಒಡನಾಡದಿಂದ ನಾ ಕರೆಯಲು ನನ್ನ ಧ್ವನಿ ಕೇಳಿ ಧ್ವನಿಯಾಗಿ ಬಾ ಮಾತೆಯೇ. ನನ್ನ ನೆರಳಾಗಿ ಬಾ, ಬೆಳಕಾಗಿ ಬಾ, ಮನದಲ್ಲಿ ಬೆಲೆಯಾಗ ಬಾ. ನಿನ್ನ ಮರೆತರು ನನ್ನ ನೀ ಮರೆಯದೆ, ನನ್ನ ಬದುಕನ್ನು ಸ್ತುತಿ ಮಾಡಬಾ. ನನ್ನ ಪ್ರಭು ಕ್ರಿಸ್ತರ ತಾಯೇ, ನನ್ನ ಮನದಾಸೆಯ ಕೇಳು. ನಿನ್ನ ನೆರವಿಲ್ಲದೆ, ನಿನ್ನ ಒಲವಿಲ್ಲದೆ ನನ್ನ ಬದುಕೆಲ್ಲಿದೆ ಹೇಳು. ನಮೋ ನಮೋ ಮರಿಯ, ನಮೋ ನಮೋ ಮರಿಯ, ನಮೋ 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 ಮರಿಯ. Hallelujah. 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 Hallelujah.